comes to heterogeneous ಅಲ್ಲಿ ಏನಾಗುತ್ತೆ ನಮಗೆ, it is going to be having a different composition, so that is known as heterogeneous mixture. So ನಾವಿಲ್ಲಿ ಡೆಫಿನೇಷನ್ ನೋಡೋದಾದ್ರೆ, heterogeneous mechanical mixture is equal to a substance in which the different components are identifiable as two or more phase. ಸೊ ಎರಡಕ್ಕಿಂತ ಜಾಸ್ತಿ ಫೇಸಸ್ ಗಳಿರುವಂತದ್ದು ನೀವು ಇಲ್ಲಿ ನೋಡಬಹುದು ಅದರಲ್ಲಿ ಡಯಾಗ್ರಾಮ್ ಗಳಲ್ಲಿ. ಸೊ ದಿಸ್ ಒನ್ ಅಂಡ್ ಹಿಯರ್ ಯು ಕ್ಯಾನ್ ಅಬ್ಸರ್ವ್. ಓಕೆ, ಸೊ ಅದೇನು ಅಂತ ಕೇಳಬೇಡಿ, ನನಗೂ ಗೊತ್ತಿಲ್ಲ ಕರೆಕ್ಟ್ ಆಗಿ. ಓಕೆ, ಸೊ ಐ ಥಿಂಕ್ ಸಮ್ ಸೀಡ್ಸ್, ಮಿಕ್ಸ್ಚರ್ ಆಫ್ ಸಮ್ ಸೀಡ್ಸ್ ಆರ್ ದೇರ್. ಓಕೆ, ಸೊ ಅದು ಇದೆ ನೋಡಿ. ಸೊ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದಾ, ಎಲ್ಲದರಲ್ಲಿ ಏನೇನಿದೆ ನಮ್ಗೆ ಮಿಕ್ಸ್ಚರ್ಸ್ ಇದಾವೆ. ಒಂದೇ ಒಂದು ಟೈಪ್ ಆಫ್ ಕಾಂಪೋನೆಂಟ್ ಇದೆ ಇದರಲ್ಲಿ ನಮ್ಗೆ? No sir. We have different components which are mixed. So ಇದನ್ನ ನಾವು heterogeneous ಅಂತ ಕರಿತೀವಿ. Here also you can see the liquid also. Okay, ಎರಡು ಡಿಫರೆಂಟ್ ಲಿಕ್ವಿಡ್ ಗಳಿದಾವೆ ನಮ್ಗೆ. ಸೊ ಇದೇ ಒಂದು ಲಿಕ್ವಿಡ್, ಇದೇ ಒಂದು ಲಿಕ್ವಿಡ್, ಇವೆರಡೂ ಮಿಕ್ಸ್ ಆಗ್ತಿದ್ಯಾ? ಮಿಕ್ಸ್ ಆಗಿಲ್ವಾ? ಸೊ ಇಲ್ಲೊಂದು ಲೇಯರ್ ಇದೆ, ಅವೆರಡನ್ನ ಸಪರೇಟ್ ಮಾಡ್ತಾ ಇದೆ ಲೇಯರ್. ಸೊ ಈ ತರ ಮಿಕ್ಸ್ಚರ್ಸ್ ಏನಿದೆ ಇದು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರಲ್ಲ. ಸೊ ಇಂತ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲದೆ ಇರೋದನ್ನ ನಾವು ಏನಂತ ಕರಿತೀವಿ? ಹೆಟೆರೋಜಿನಿಯಸ್ Mixtures. Okay, so they are said to be heterogeneous mixture. Clear ಆಗಿದ್ಯಾ? Yes sir. Okay. Okay. Okay, so next we'll move on to the physical properties and chemical properties. So ಇದು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ ನಾವು ಕ್ಲಾಸ್ ಅಲ್ಲಿ. Yes sir. ಯಾವಾಗ ಡಿಸ್ಕಸ್ ಮಾಡಿದ್ವಿ? ಬ್ರಿಡ್ಜ್ ಕೋರ್ಸ್ ಅಲ್ಲ? Yes sir. Yes. Okay, so ಅಲ್ಲಿ ನಾವೇನ್ ಡಿಸ್ಕಸ್ ಮಾಡಿದ್ವಿ? ಫಿಸಿಕಲ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಹೇಗಿದೆ ಅನ್ನೋದನ್ನ ಡಿಸ್ಕಸ್ ಮಾಡಿ. So here we'll see what is physical properties and what are chemical properties. ಅಂದ್ರೆ in the bridge course class we discussed about physical change as well as chemical change. So how we will observe physical change and how we can say that is a chemical change ಅನ್ನೋದನ್ನ ನಾವು ಡಿಸ್ಕಸ್ ಮಾಡಿದ್ವಿ, right? So here in the case of properties of matter anta bandaga, so here we are discussing on the basis of physical and chemical properties. So whatever the compound you take, whatever the element you take, in all those elements and compounds you will be having these two properties. So one is physical properties and another is chemical properties. Okay, so you can see there in the slide, different kind of matter around us have several characteristics which when used in combination, therefore the chemists broadly divide it into physical and chemical properties. Hagadre, what is physical property? You can see that those properties which can be measured or observed without change the identity. This is very important, or the composition of the substance. Okay, so physical properties andre eno? Which can be measured or observed without changing the identity or the composition of the substance. ಅರ್ಥ ಆಗ್ತಿದ್ಯಾ? ಓಕೆ, ವಾಟರ್ ತಗೊಂಡಿದ್ದೀನಿ, H2O ಇದೆ, ಇದ್ರದ್ದು ಫಿಸಿಕಲ್ ಪ್ರಾಪರ್ಟಿ ಹೇಳಿ ಅಂದ್ರೆ ನೀವು ಇದನ್ನ H2O ನ ನೀವು H2O2 ಮಾಡ್ಬಿಡಕ್ಕಾಗಲ್ಲ. ದಟ್ ಈಸ್ ನಾಟ್ ಫಿಸಿಕಲ್ ಪ್ರಾಪರ್ಟಿ, ರೈಟ್? ಸೊ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಏನಾಗಬೇಕು? ಇದನ್ನ ನೀವು ಮೆಜರ್ ಮಾಡಬೇಕು ಅಥವಾ ಅಬ್ಸರ್ವ್ ಮಾಡಬೇಕು, ಇದ್ರ ಐಡೆಂಟಿಟಿನ ಚೇಂಜ್ ಮಾಡಬಾರ್ದು. ಐಡೆಂಟಿಟಿ ಅಂದ್ರೇನು? ಅದು ಲಿಕ್ವಿಡ್ ಇದೆಯಾ, ಸಾಲಿಡ್ ಇದೆಯಾ, ಗ್ಯಾಸಸ್ ಇದೆಯಾ, ಆ ಐಡೆಂಟಿಟಿ ಸ್ಟೇಟ್, ಆ ಸ್ಟೇಟ್ ಅಲ್ಲಿ ಯಾವ ಸ್ಟೇಟ್ ಅಲ್ಲಿ ಇರುತ್ತೋ ಆ ಸ್ಟೇಟ್ ನ ನಾವು ಚೇಂಜ್ ಮಾಡಬಾರ್ದು. ಫಿಸಿಕಲ್ ಪ್ರಾಪರ್ಟಿ ಸ್ಟಡಿ ಮಾಡ್ಬೇಕಾದ್ರೆ ಆ ಸ್ಟೇಟ್ ನ ನಾವು ಚೇಂಜ್ ಮಾಡಲ್ಲ. ಅದು ಯಾವ ಸ್ಟೇಟ್ ಅಲ್ಲಿ ಅದು ಹಿಂಗಿರುತ್ತೋ ಹಂಗೆ ಇಟ್ಕೊಂಡು ಸ್ಟಡಿ ಮಾಡ್ಬೇಕು. ಅದನ್ನ ನಾವು ಫಿಸಿಕಲ್ ಪ್ರಾಪರ್ಟಿ ಅಂತ ಕರಿತೀವಿ. ಓಕೆ, ಸೊ ವಿದೌಟ್ ಚೇಂಜಿಂಗ್ ದ ಐಡೆಂಟಿಟಿ ಆರ್ ದ ಕಾಂಪೋಸಿಷನ್ ಆಫ್ ದ ಸಬ್ಸ್ಟೆನ್ಸ್. ಓಕೆ, so physical properties can be measured without changing the identity of the composition of the substance. Is that clear now? ಅರ್ಥ ಆಗಿದೆಯಾ ನಿಮ್ಗೆ? ಏನ್ ಅರ್ಥ ಆಯ್ತಾ ಫಿಸಿಕಲ್ ಪ್ರಾಪರ್ಟಿ ಅಂದ್ರೆ?
Yes, sir. Okay. So ನೋಡಿ ಯಾವ್ದೆಲ್ಲ physical properties ನಮಗೆ ಬರುತ್ತೆ. So which all are going to be a physical properties here. So ಯಾವ್ದೆಲ್ಲ ಇದೆ ನೋಡಿ ಎಕ್ಸಾಂಪಲ್ ಅಲ್ಲಿ. Melting point, boiling point ಮತ್ತೆ density. Yes. So ಈಗ ನಾನು H2O ಕೊಡ್ತೀನಪ್ಪ ನಿಮ್ಗೆ. ಓಕೆ. ಸೊ ಇದ್ರದ್ದು ಟೇಸ್ಟ್ ಹೇಳ್ಬೇಕು, ಇದ್ರದ್ದು ಕಲರ್ ಹೇಳ್ಬೇಕು. ನೀವು ಟೇಸ್ಟ್ ಕಲರ್ ಹೇಳ್ಬೇಕು ಅಂದ್ರೆ ಅದನ್ನ ನೀವು ಫಿಸಿಕಲ್ ಸ್ಟೇಟ್ ಚೇಂಜ್ ಮಾಡ್ಬೇಕು, ಅದ್ರದ್ದು ಐಡೆಂಟಿಟಿ ಚೇಂಜ್ ಮಾಡ್ಬೇಕಾ? ಬೇಕಾಗಿಲ್ಲ ಅಲ್ವಾ? ಸುಮ್ಮನೆ ಹಾಗೇನೆ ಅದನ್ನ ಅಬ್ಸರ್ವ್ ಮಾಡಿನೇ ನೀವು ಹೇಳ್ಬೋದು, ಹೌದಾ? ಸೊ ಅದನ್ನ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಮೆಲ್ಟಿಂಗ್ ಪಾಯಿಂಟ್ ಅಥವಾ ಬಾಯ್ಲಿಂಗ್ ಪಾಯಿಂಟ್ ಬಂದ್ರು ಅಲ್ಲೂ ಕೂಡ ನಾವೇನ್ ಮಾಡ್ತೀವಿ, ಮೆಲ್ಟಿಂಗ್ ಅಥವಾ ಬಾಯ್ಲಿಂಗ್ ಪಾಯಿಂಟ್ ಗೆ ಹೀಟ್ ಮಾಡ್ಕೊಂತೀವಿ. ಹೀಟ್ ಮಾಡ್ಕೊಂಡು ಅದನ್ನ ಚೆಕ್ ಮಾಡ್ಕೊಂತೀವಿ, ಮೆಲ್ಟಿಂಗ್ ಪಾಯಿಂಟ್ ಎಷ್ಟು, ಬಾಯ್ಲಿಂಗ್ ಪಾಯಿಂಟ್ ಎಷ್ಟು. So in that case also we are not going to change the identity of that. Is that clear? Yes, sir. Okay. Yes, sir. Okay, so try to understand this one. So here we are not at all changing the identity. That is very very important. Identity ಅಂದ್ರೆ ಅರ್ಥ ಗೊತ್ತಿದೆಯಾ? ಏನು ಐಡೆಂಟಿಟಿ ಅಂದ್ರೆ? ಕನ್ನಡದಲ್ಲಿ ಯಾರಾದ್ರೂ ಹೇಳ್ಬೋದಾ ಐಡೆಂಟಿಟಿ ಅನ್ನೋದು? ಗುರುತಿಸುವಿಕೆ ಅಲ್ವಾ? ಅಂದ್ರೆ ಈಗ ನಾನು ನಿಮ್ಗೆ ವಾಟರ್ ಕೊಟ್ರೆ ಅದರ ಐಡೆಂಟಿಟಿ ನಿಮ್ಗೆ ಗೊತ್ತಿರುತ್ತೆ, ಲಿಕ್ವಿಡ್ ಅಂತ. ಓಕೆ, ಆ ಐಡೆಂಟಿಟಿನ ನೀವು ಚೇಂಜ್ ಮಾಡಂಗಿಲ್ಲ. Okay, so that is what identity here. Okay, so ನಿಮ್ಗೆ ಕೇಳ್ತಾರೆ ಎಸ್ಪೆಷಲಿ ಇಲ್ಲಿ ಮೇಜರ್ ಆಗಿ ನಮ್ಗೆ ಯಾವುದೇ ಒಂದು ಕಾಂಪೌಂಡ್ ಎಲಿಮೆಂಟ್ ತಗೊಂಡ್ರೆ ನಾವು ಅದರದ್ದು ಫಿಸಿಕಲ್ ಪ್ರಾಪರ್ಟೀಸ್ ಹೇಳ್ಬೇಕು ಅಂದ್ರೆ ನಮ್ಗೆ ಈ ಕೆಲವೊಂದು ಎಕ್ಸಾಂಪಲ್ಗಳು ಕೊಟ್ಟಿದ್ದಾರೆ ನೋಡಿ. ಟೇಸ್ಟು, ಕಲರು, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಅದ್ರ ಜೊತೆಗೆ ಓಡರ್. ಓಡರ್ ಅಂದ್ರೇನು? ಸ್ಮೆಲ್. ಓಕೆ, ಸೊ ಓಡರು, ಕಲರು, ಡೆನ್ಸಿಟಿ, ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್ ಇವೆಲ್ಲ ಏನಾಗುತ್ತೆ ನಮ್ಗೆ, ಇವೆಲ್ಲ ಫಿಸಿಕಲ್ ಪ್ರಾಪರ್ಟೀಸ್. ನೀವು ಯಾವುದೇ ಒಂದು ಎಲಿಮೆಂಟ್ ತಗೊಳ್ಳಿ, ನೀವು ಯಾವುದೇ ಕಾಂಪೌಂಡ್ ತಗೊಳ್ಳಿ, ಅದೆಲ್ಲದಕ್ಕೂ ನೀವು ಇಷ್ಟು ಫಿಸಿಕಲ್ ಪ್ರಾಪರ್ಟೀಸ್ ಗಳನ್ನ ಡಿಫೈನ್ ಮಾಡ್ಬೋದು. NaCl ತಗೊಂಡ್ರೆ ಡಿಫೈನ್ ಮಾಡ್ಬೋದಾ? NaCl ಡಿಫೈನ್ ಮಾಡ್ಬೋದಾ? ಸೊ NaCl ಡಿಫೈನ್ ಮಾಡ್ಬೇಕು ಅಂದ್ರೆ ನೀವು ಏನು ಸಾಂಬಾರಲ್ಲಿ ಹಾಕಿದ ಮೇಲೆ ಹುಡುಕ್ತೀರಾ, ಅದಕ್ಕೆ ಮುಂಚೆನೆ ಐಡೆಂಟಿಫೈ ಮಾಡಕ್ಕೆ ಈಸಿ. ಅದಕ್ಕಿಂತ ಮುಂಚೆನೆ ಐಡೆಂಟಿಫೈ ಅಲ್ವಾ? ಬಿಫೋರ್ ಇಟ್ ಲೂಸಸ್ ಇಟ್ಸ್ ಐಡೆಂಟಿಟಿ ಯು ಹ್ಯಾವ್ ಟು ಐಡೆಂಟಿಫೈ ದ ಪ್ರಾಪರ್ಟೀಸ್. Okay, so that is about the physical properties. Moving on to next, your physical property ಎಲ್ಲರೂ ಕ್ಲಿಯರ್ ಆಯ್ತಾ? Yes, sir. ಗೊತ್ತಾಗ್ಲಿಲ್ಲ ಅಂದ್ರೆ ಡೌಟ್ ಇದ್ರೆ ಕೇಳ್ಕೊಬೇಕು. ಓಕೆ, ಸೊ ನೆಕ್ಸ್ಟ್ ನಾನು ಹಾಗಾದ್ರೆ ಕೆಮಿಕಲ್ ಪ್ರಾಪರ್ಟೀಸ್ ಕೊಡ್ತೀನಿ. ಕೆಮಿಕಲ್ ಪ್ರಾಪರ್ಟೀಸ್ ಏನ್ ಹೇಳ್ತಾರೆ, ಆರ್ ದೋಸ್ ವಿಚ್ ಕ್ಯಾನ್ ಬಿ ಮೆಜರ್ಡ್ ಓನ್ಲಿ ಬೈ ಕೆಮಿಕಲ್ ರಿಯಾಕ್ಷನ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯು ಕ್ಯಾನ್ ಮೆಜರ್ ಓನ್ಲಿ ಬೈ ಕೆಮಿಕಲ್ ರಿಯಾಕ್ಷನ್. Okay, so chemical properties are measured only by chemical reactions. So this can be observed just by touching or weaving the substance. So substance ನೋಡಿ ಅಥವಾ ಅದನ್ನ ಟಚ್ ಮಾಡಿ ನೀವೇನ್ ಮಾಡಬಹುದು, you can determine the chemical properties. So ಯಾವ್ದೆಲ್ಲ chemical properties ನಮಗೆ ಬರುತ್ತೆ ಇಲ್ಲಿ? So acidity, basicity. Have we discussed about acidity and basicity? Sir. ಮಾಡಿದೀವಲ್ವಾ? ನಾನು ಹೇಳಿದ್ದೆ ನಿಮ್ಗೆ ಬೇಸಿಸಿಟಿ ಅಂದ್ರೆ ಏನು ನೆನಪಿದ್ಯಾ? Do anyone remember what is mean by basicity? The number of replaceable hydrogen present in molecule of acid. Yes, very good, very good. So ಅದನ್ನ ನಾವು ಬೇಸಿಸಿಟಿ, ಅದನ್ನ ಅದೇ ರೀತಿ ಬೇಸ್ ಅಲ್ಲಿ ಇದ್ರೆ ಅಸಿಡಿಟಿ ಅಂತ ಹೇಳಿದ್ವಿ. ಓಕೆ, ಅದೇ ರೀತಿ ಕಂಬಸ್ಟಿಬಿಲಿಟಿ ಬಂದ್ರೆ ನೀವು ಬರ್ನ್ ಮಾಡುವಂತದ್ದು, ಯಾವುದೋ ಒಂದು ಕಾಂಪೌಂಡ್ ನ ಬರ್ನ್ ಮಾಡುವಂತದ್ದು. ಸೊ ಅದು ಮತ್ತೆ ಅದರದ್ದು reactivity. Okay, so this all comes under chemical properties. So major ಆಗಿ ನಾವು different element ಗಳ ಜೊತೆ different compounds ಜೊತೆ
ರಿಯಾಕ್ಷನ್ ಮಾಡ್ತೀವಿ ನಾವು ನಮ್ಮ ಹತ್ರ ಕಾಂಪೌಂಡ್ಗಳು. ಫಾರ್ ಎಕ್ಸಾಂಪಲ್ NaCl ಇರ್ಬೋದು. ಆ NaCl ನ ನಾವು ಆಸಿಡ್ ಜೊತೆ ಒಂದ್ಸತಿ ರಿಯಾಕ್ಷನ್ ಮಾಡಿ, ಬೇಸ್ ಜೊತೆ ಒಂದ್ಸತಿ ರಿಯಾಕ್ಟ್ ಮಾಡಿ, ಅಥವಾ ಬೇರೆ ಯಾವ್ದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡುವಂಥದ್ದಾಗ್ಬೋದು, ಅಥವಾ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಮಾಡುವಂಥದ್ದು. ಸೊ ಈ ತರ ಅದರ್ ಕಾಂಪೋನೆಂಟ್ಸ್ ಜೊತೆ ರಿಯಾಕ್ಷನ್ ಮಾಡಿ ನಾವೇನ್ ಮಾಡ್ತೀವಿ, ಕೆಮಿಕಲ್ ಪ್ರಾಪರ್ಟೀಸ್ ಗಳನ್ನ ಐಡೆಂಟಿಫೈ ಮಾಡ್ಕೊಂಡು ಅದನ್ನ ಸ್ಟಡಿ ಮಾಡ್ತೀವಿ. ಓಕೆ, ಸೊ ಅದು ಕೆಮಿಕಲ್ ಪ್ರಾಪರ್ಟೀಸ್. ಕ್ಲಿಯರ್? ಸೊ ಈಗ ನಿಮ್ಗೆ ಗೊತ್ತಾಗ್ಬೇಕು, ಈಗ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ಐಡೆಂಟಿಟಿ ಸೇಮ್ ಇರುತ್ತಾ, ಚೇಂಜ್ ಆಗುತ್ತಾ? ಚೇಂಜ್ ಆಗುತ್ತೆ. ಐಡೆಂಟಿಟಿ ವಿಲ್ ಚೇಂಜ್ ಇನ್ ದ ಕೇಸ್ ಆಫ್ ಕೆಮಿಕಲ್ ಪ್ರಾಪರ್ಟಿ, ಬಟ್ ಫಿಸಿಕಲ್ ಪ್ರಾಪರ್ಟಿ ಏನಾಗುತ್ತೆ? ಐಡೆಂಟಿಟಿ ಚೇಂಜ್ ಆಗಲ್ಲ. Yes, it remains same. Don't change the identity. Yes, good. Okay, so ಅದು ನಮಗೆ ಫಿಸಿಕಲ್ ಪ್ರಾಪರ್ಟೀಸ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಅಂದ್ರೆ ಏನು ಅಂತ ಅರ್ಥ ಆಗ್ಬೇಕಾಗಿರುವಂತದ್ದು. ಓಕೆ, ಸೊ ಯಾವುದೇ ಒಂದು ಎಲಿಮೆಂಟ್, ಯಾವುದೇ ಒಂದು ಕಾಂಪೌಂಡ್ ತಗೊಂಡ್ರು ನಾವು ಎಲ್ಲದರಲ್ಲೂ ಫಿಸಿಕಲ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಇದ್ದೇ ಇರುತ್ತೆ. ಸೊ ಎಲ್ಲದಕ್ಕೂ ನಾವು ಫಿಸಿಕಲ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ನ ಎಕ್ಸ್ಪ್ಲೇನ್ ಮಾಡ್ಲೇಬೇಕು. ಯಾಕೆಂದ್ರೆ ನಿಮ್ಗೆ ಮೇಜರ್ ಆಗಿ ಈಗ ಹೋಗ್ತಾ ಹೋಗ್ತಾ ನಾವು ಸ್ಟಡಿ ಮಾಡ್ತೀವಿ, ಶಾಸ್ತ್ರ ಆದ್ಮೇಲೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಸ್ಟಡಿ ಮಾಡ್ತೀವಿ, ಅಲ್ಲೆಲ್ಲ ಗೊತ್ತಾಗುತ್ತೆ. ಅಲ್ಲೆಲ್ಲ ಕೇಸಲ್ಲೂ ಕೆಮಿಕಲ್ ಮತ್ತೆ ಫಿಸಿಕಲ್ ಹೇಳ್ತೀವಿ ನಾವು ಮೇಜರ್. ಕ್ಲಿಯರ್ ಆಗಿದ್ಯಾ? Sir. So after this, so next we are moving on to the very important part, that is International System of SI Units. ಇದ್ರ ಬಗ್ಗೆ ನೀವು ಕೇಳಿರ್ಬೇಕಲ್ವಾ ನಿಮ್ಮ ಲೋವರ್ ಕ್ಲಾಸಸ್ ಅಲ್ಲಿ, SI ಯೂನಿಟ್ಸ್ ಅಂದ್ರೆ ಏನು ಅಂತ ಕೇಳಿರ್ತೀರಲ್ವಾ? ಓಕೆ, ಸೊ this comes under measurement of physical ಪ್ರಾಪರ್ಟೀಸ್. ಈಗ ಬಂದ್ವಿ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಈಗ ತಾನೇ ಡಿಸ್ಕಸ್ ಮಾಡಿದೀವಿ ಅಲ್ವಾ? ಆ ಫಿಸಿಕಲ್ ಪ್ರಾಪರ್ಟಿಗಳನ್ನ ನೀವೇನ್ ಮಾಡ್ಬೇಕು, ಮೆಜರ್ ಮಾಡ್ಬೇಕು. ಅದನ್ನ ನಾವು ಯಾವ್ದ್ರಿಂದ ಸ್ಟಡಿ ಮಾಡ್ತೀವಿ? SI. ಸೊ ಯಾವುದೇ ಒಂದು ನಮ್ಗೆ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ತಗೊಬಹುದು ನಾನಿಲ್ಲಿ. ಓಕೆ, ಐ ಕ್ಯಾನ್ ಟೇಕ್ ಇಟ್ ಆಸ್ ಫಿಸಿಕಲ್ ಕ್ವಾಂಟಿಟೀಸ್. ಓಕೆ, ಸೊ ಏನು ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ, physical quantities are nothing but all the quantities which can be measured. ಮೆಜರ್ ಮಾಡಬಲ್ಲದ ಅಥವಾ ನೀವು ಮೆಜರ್ ಮಾಡುವಂತಹ ಎಲ್ಲಾ ಕ್ವಾಂಟಿಟಿಗಳನ್ನ ನಾವೇನಂತ ಕರಿತೀವಿ? ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಸೊ ಯಾವೆಲ್ಲ ಕ್ವಾಂಟಿಟಿಗಳನ್ನ ನೀವು ಮೆಜರ್ ಮಾಡಬಹುದು ಅವನ್ನೆಲ್ಲ ನಾವು ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಇಲ್ಲಿ ಕರಿತೀವಿ. ಓಕೆ, ಸೊ ನಮ್ಗೆ ಇದ್ರದ್ದು ಹಿಸ್ಟ್ರಿ ನೋಡೋದಾದ್ರೆ, ಹಿಸ್ಟ್ರಿ ಆಫ್ this SI units, International System of SI Units history ನೋಡೋದಾದ್ರೆ, ಸೊ ನಮ್ಗೆ ಮೊದಲು ಎರಡು ಸಿಸ್ಟಮ್ ಆಫ್ ಮೆಜರ್ಮೆಂಟ್ ಇತ್ತು. ಯಾವ್ದ್ಯಾವ್ದು ಅಂದ್ರೆ ಇಂಗ್ಲಿಷ್ ಸಿಸ್ಟಮ್. ಎರಡು ಸಿಸ್ಟಮ್ ಇತ್ತು ಮೆಜರ್ಮೆಂಟ್ ಮಾಡೋದಕ್ಕೆ. ಒಂದು ಇಂಗ್ಲಿಷ್ ಸಿಸ್ಟಮ್, ಇನ್ನೊಂದು ಮೆಟ್ರಿಕ್ ಸಿಸ್ಟಮ್. Yes, very good. So ಇವೆರಡು ಸಿಸ್ಟಮ್ ಇತ್ತು. ಈ ಇಂಗ್ಲಿಷ್ ಸಿಸ್ಟಮ್ ಮತ್ತೆ ಮೆಟ್ರಿಕ್ ಸಿಸ್ಟಮ್ were being used in different parts of the world earlier. Okay, so ಮೆಟ್ರಿಕ್ ಸಿಸ್ಟಮ್ ಎಲ್ಲಿಂದ ಬಂದಿತ್ತು ನಮ್ಗೆ ನೆನಪಿದ್ಯಾ? ಫ್ರಾನ್ಸ್. ಓಕೆ, ಸೊ ಫ್ರಾನ್ಸ್ ಇಂದ ಮೆಟ್ರಿಕ್ ಸಿಸ್ಟಮ್ ಬಂದಿತ್ತು. ಓಕೆ, ಸೊ ಯಾವಾಗ ಅಂದ್ರೆ ಡ್ಯೂರಿಂಗ್ 18th century. Yes, 18th century ನಮ್ಗೆ ಫ್ರಾನ್ಸ್ ಇಂದ ಈ ಸಿಸ್ಟಮ್ ಬಂದಿತ್ತು. ಇಟ್ ವಾಸ್ ಮೋರ್ ಕನ್ವೀನಿಯಂಟ್ ಆಕ್ಚುಲಿ. ಏನಾಗಿತ್ತು ಅಂದ್ರೆ ಇಟ್ ವಾಸ್ ಬೇಸ್ಡ್ ಆನ್ ದ ಡೆಸಿಮಲ್ ಸಿಸ್ಟಮ್. ಅಂಡ್ ಲೇಟರ್ ಆನ್ ಏನಾಯ್ತು ಅಂದ್ರೆ ಆಕ್ಚುಲಿ ಈ ಮೆಟ್ರಿಕ್ ಸಿಸ್ಟಮ್ ನ ಕಾಮನ್ ಆಗಿ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಅದಕ್ಕೆ ದೇ ವಾಂಟೆಡ್ ಟು ಹ್ಯಾವ್ ಅ ಕಾಮನ್ ಸಿಸ್ಟಮ್. ಸೊ ಇನ್ ದ ಇಯರ್ ಇನ್ 1960 ಇನ್ ಪ್ಯಾರಿಸ್. ಓಕೆ, ಸೊ ಪ್ಯಾರಿಸ್ ಅಲ್ಲಿ ಒಂದು ಟ್ರೀಟಿ ಸೈನ್ ಮಾಡ್ತಾರೆ ಅವರು. ಮೆಟ್ರಿಕ್ ಕನ್ವೆನ್ಷನ್ ಅಂತ ಒಂದು ಟ್ರೀಟಿ ಸೈನ್ ಮಾಡ್ತಾರೆ.
Okay, in the year 1875. ಈಗಲೂ ನಮಗೆ ಇಂಟರ್ನ್ಯಾಷನಲ್ ಬ್ಯೂರೋ ಆಫ್ ಮೆಟ್ರಿಕ್ ವೆಯ್ಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಅಂತ ಇದೆ ಇವಾಗ ಪ್ಯಾರಿಸ್ ಅಲ್ಲಿ ಇಂಟರ್ನ್ಯಾಷನಲ್ ಬ್ಯೂರೋ ಆಫ್ ವೆಯ್ಟ್ ಅಂಡ್ ಮೆಜರ್ಮೆಂಟ್ಸ್ ಅಂತ ಅವರು ನಮ್ಗೆ ಈ ಸಿಸ್ಟಮ್ಗಳನ್ನ ಕೊಟ್ಟಿರೋದು. ಈ SI ಯೂನಿಟ್ಸ್ ಏನ್ ಸಿಸ್ಟಮ್ ಏನಿದೆ ಇದನ್ನ ಅವ್ರು ಕೊಟ್ಟಿರೋದು. ಓಕೆ, ಸೊ ದಿಸ್ ಇಸ್ ಇನ್ ಫ್ರೆಂಚ್. ಇಲ್ಲಿ ನಿಮ್ಗೆ ಬರ್ದೆ ನೋಡಿ, ಲೇ ಸಿಸ್ಟಮ್ ಇಂಟರ್ನ್ಯಾಷನಲ್ ಡಿ ಯುನೈಟ್ಸ್. ಸೊ ದಿಸ್ ಇಸ್ ಇನ್ ಫ್ರೆಂಚ್ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿರೋದು ಅವರು. ಓಕೆ, ಸೊ SI ಯೂನಿಟ್ಸ್ ಎಕ್ಸ್ಪ್ಲನೇಷನ್ ಇದು. ನಮ್ಗೆ SI ಅಂದ್ರೆ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ತಗೋತೀವಿ ನಾವು, ಅಥವಾ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ನಾವು ಕರ್ಕೋತೀವಿ SI ಯೂನಿಟ್ಸ್ಗೆ. ಬಟ್ ಇನ್ ಕೇಸ್ ಆಫ್ ಅಲ್ಲಿ ಅವರ ಲ್ಯಾಂಗ್ವೇಜ್ ಪ್ರಕಾರ ಅದು ಸಿಸ್ಟಮ್ ಇಂಟರ್ನ್ಯಾಷನಲ್ ಯೂನಿಟ್ಸ್, ಅದಕ್ಕೆ ಅದು SI ಅಂತ ಇರೋದು. ನಮ್ಮ ಇಂಡಿಯಾದಲ್ಲಿ ಅದು ರಿವರ್ಸ್, ಇಂಟರ್ನ್ಯಾಷನಲ್ ಸಿಸ್ಟಮ್. ಅದೇ IS ಅಂತ ಬರೆಯಂಗಿಲ್ಲ, ನಾವು SI ಅಂತಾನೆ ಮೆನ್ಷನ್ ಮಾಡಬೇಕು. ಓಕೆ, ಸೊ ಅಲ್ಲಿ ನಿಮ್ಗೆ ಗೊತ್ತಿರ್ಬೇಕು 11th ಜನರಲ್ ಕಾನ್ಫರೆನ್ಸ್ ನಡೆಯುತ್ತೆ ಆಫ್ ವೇಟ್ಸ್ ಅಂಡ್ ಮೆಜರ್ಮೆಂಟ್ ಅಂತ, 11th ಜನರಲ್ ಕಾನ್ಫರೆನ್ಸ್. ಸೊ ಆವಾಗ ಅವರು ಇದನ್ನ ಮಾಡ್ಕೊಂತಾರೆ, ಒಂದು ಕಾಮನ್ ಸಿಸ್ಟಮ್ ನ ಇಟ್ಕೊಳ್ಳೋಣ ಅಂತ. ಸೊ ಆ ಕಾಮನ್ ಸಿಸ್ಟಮ್ ಅಲ್ಲಿ ನಮ್ಗೆ ಮೇಜರ್ ಆಗಿ ಇಲ್ಲಿ 7 ಬೇಸ್ ಸಿಸ್ಟಮ್ಸ್ ಡಿರೈವ್ ಆಗುತ್ತೆ. ವಿ ವಾಂಟ್ ಟು ಡಿರೈವ್ ವಾಟ್ 7 ಬೇಸ್ ಸಿಸ್ಟಮ್ ಅಲ್ವಾ? ಅರ್ಥ ಆಗಿದ್ಯಾ? Yes, sir. 7 ಬೇಸ್ ಸಿಸ್ಟಮ್ ಗಳನ್ನ ಡಿರೈವ್ ಮಾಡ್ಕೊತಾರೆ. ಸೊ ಇಲ್ಲಿಂದ ನಮ್ಮ ನೆಕ್ಸ್ಟ್ ಅಂದ 7 ಬೇಸ್ ಸಿಸ್ಟಮ್ ಯಾವುದು ಅನ್ನೋದನ್ನ ನೋಡೋಣ. ಸೊ ಬಿಫೋರ್ ಐ ಗೋ ಟು ದಟ್, ಸೊ ಈ ಯೂನಿಟ್ ಸಿಸ್ಟಮ್ಸ್ ಅಂತ ಏನ್ ಹೇಳ್ತಾ ಇದ್ದೀನಿ, ಯೂನಿಟ್ ಸಿಸ್ಟಮ್. ಓಕೆ, ಈ ಸಿಸ್ಟಮ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾನು 100 ಸೆಂಟಿಮೀಟರ್ ಅಂತ ಬರೆದ್ರೆ ಐ ಕ್ಯಾನ್ ರೈಟ್ ಇಟ್ ಆಸ್ 1 ಮೀಟರ್. ಹೌದಾ? Yes, sir. ಅದೇ ರೀತಿ ಇಫ್ ಐ ಟೇಕ್ 1000 ಮೀಟರ್ ಅಂತ ತಗೊಂಡ್ರೆ ಎಷ್ಟು? 1 kilometer. ಅಲ್ವಾ? 1 ಕಿಲೋಮೀಟರ್ ಅಂದ್ರೆ ತಾನೆ. ಈಗ ನಾನು 100 ಸೆಂಟಿಮೀಟರ್ ಅನ್ನೋದಾಗ್ಲಿ, 1 ಮೀಟರ್ ಅನ್ನೋದಾಗ್ಲಿ, ಅಥವಾ 1 ಕಿಲೋಮೀಟರ್ ಅನ್ನೋದಾಗ್ಲಿ, ಎಲ್ಲಾನು ನಾನು ಲೆಂತ್ ಬಗ್ಗೆನೇ ಮಾತಾಡ್ತಿದ್ದೀನಿ ಇಲ್ಲಿ, Yes, sir. ಅಲ್ವಾ? ಸೊ ಇಟ್ ಮೀನ್ಸ್ ವಿ ಆರ್ ಎಕ್ಸ್ಪ್ರೆಸಿಂಗ್ ಲೆಂತ್ ಇನ್ ಡಿಫ್ರೆಂಟ್ ಯೂನಿಟ್, ಸೆಂಟಿಮೀಟರ್ ಅಲ್ಲಿ, ಮೀಟರ್ ಅಲ್ಲಿ Meter, kilometer, ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಅಲ್ವಾ? meter. ಹಾ, ರೈಟ್. ಸೊ ಇಲ್ಲಿ ನೀವು ಯಾವುದೇ ಒಂದು ಆ ಲೆಂತ್ ಏನ್ ಮಾಡ್ತೀವಿ ನಾವು, ಎಕ್ಸ್ಪ್ರೆಸಿಂಗ್ ದಟ್ ಇನ್ ದ ಡಿಫ್ರೆಂಟ್ ಯೂನಿಟ್ಸ್, ಸೆಂಟಿಮೀಟರ್ ಆಗ್ಬೋದು, ಮೀಟರ್ ಆಗ್ಬೋದು, ಅಥವಾ ಕಿಲೋಮೀಟರ್ ಆಗ್ಬೋದು. ಓಕೆ, ಸೊ ಈ ಯೂನಿಟ್ಸ್ ಆಫ್ ಸಿಸ್ಟಮ್ ಅಲ್ಲಿ ನಾವು ಅದನ್ನೇ ಸ್ಟಡಿ ಮಾಡ್ತೀವಿ. ವಿ ಹ್ಯಾವ್ 2 ಟೈಪ್ಸ್, ಇಂಗ್ಲಿಷ್ ಮತ್ತೆ ಮೆಟ್ರಿಕ್ ಆಯ್ತಲ್ಲ, ಅದೇ ರೀತಿ ನಮ್ಗೆ MKS ಸಿಸ್ಟಮ್ ಮತ್ತೆ CGS ಸಿಸ್ಟಮ್. ಗೊತ್ತಾಗ್ತಿದ್ಯಾ? MKS ಮತ್ತೆ CGS ಸಿಸ್ಟಮ್. ಈ MKS ಇವಾಗ ನಮ್ಗೆ ಇರೋದು ಯಾವ್ದಾಗಿ? SI ಯೂನಿಟ್ಸ್ ಆಗಿ. ಅಂದ್ರೆ ನಾವು ಈಗಾಗ್ಲೂ ಯೂಸ್ ಮಾಡ್ತಿರೋದು ಯಾವ್ದು? SI ಯೂನಿಟ್ಸ್ ಆಗಿ MKS ಸಿಸ್ಟಮ್ ನ ಯೂಸ್ ಮಾಡ್ತಾ ಇದ್ದೀವಿ. MKS ಅಂಡ್ CGS ಸಿಸ್ಟಮ್. ಸೊ ವಾಟ್ ಯು ಮೀನ್ ಬೈ MKS? ಗೊತ್ತಿದ್ಯಾ? M ಅಂದ್ರೆ ಮೀಟರ್, K ಅಂದ್ರೆ ಕಿಲೋಗ್ರಾಮ್, S ಅಂದ್ರೆ ಸೆಕೆಂಡ್ ಅಲ್ವಾ? ಹೌದಾ ಇಲ್ಲ? Yes, sir. ಸೊ ಮೀಟರ್ ಯಾವ್ದಕ್ಕೆ? ಲೆಂತ್ ಗೆ ಹೇಳ್ತೀರಾ? Yes, sir. Yes, sir. ಕಿಲೋಗ್ರಾಮ್ ಯಾವ್ದಕ್ಕೆ? ಲೆಟ್ಸ್ ಟೇಕ್ ಇಟ್ ಆಸ್ ಮಾಸ್ ಗೆ ಹೇಳ್ತೀವಿ ಅಂತ. ಸೆಕೆಂಡ್ ಯಾವ್ದಕ್ಕೆ? ಟೈಮ್ಗೆ. ಹೌದಾ? ಕ್ಲಿಯರ್ ಆಯ್ತಾ? ಈಗ ಅರ್ಥ ಆಗ್ತಿದೆ ಇಲ್ವಾ? ಗೊತ್ತಾಯ್ತಾ? M ಅಂದ್ರೆ ಮೀಟರ್, K ಅಂದ್ರೆ ಕಿಲೋಗ್ರಾಮ್, S ಅಂದ್ರೆ ಸೆಕೆಂಡ್. ಈ MKS ಸಿಸ್ಟಮ್ ನಮ್ಗೆ ಈಗ SI ಯೂನಿಟ್ಸ್ ಆಗಿ ಇರೋದು. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? Yes, sir. ಈಗ C ಬಂದ್ರೆ C ಅಂದ್ರೆ ಸೆಂಟಿಮೀಟರ್, G is for gram, S is for seconds only. Okay,
ಸೊ ಇದು CGS ಸಿಸ್ಟಮ್. ಈ CGS ಸಿಸ್ಟಮ್ ಅಲ್ಲಿ ಈಗ ನಾವು ತಗೊಳ್ಳೋದ್ರೆ ಇದು ಕೂಡ ಲೆಂತ್ಗೆನಾ, Yes, sir. ಇದು ಕೂಡ ಮಾಸ್ಗೆನಾ, Yes, sir. ಇದು ಕೂಡ ಟೈಮ್ಗೆನೆ. ಸೊ ಏನು ಚೇಂಜಸ್ ಇಲ್ಲ. ಬಟ್ ನಾವು ನೋಡಿ ಇಲ್ಲಿ ಮೀಟರ್ ಅಂತ ತಗೊಂಡಿದೀವಿ, ಇಲ್ಲಿ ಕಿಲೋಗ್ರಾಮ್ ಅಂತ ತಗೊಂಡಿದೀವಿ, ಇಲ್ಲಿ ಸೆಂಟಿಮೀಟರ್ ಅಂಡ್ ಗ್ರಾಮ್ ಅಂತ ತಗೊಂಡಿದೀವಿ ಅಷ್ಟೇ. ನಮ್ಗೆ ತುಂಬಾ ಇಂಪಾರ್ಟೆಂಟ್. MKS ಸಿಸ್ಟಮ್ ಅಲ್ಲಿ ಕೇಳ್ತಾರೆ ನಿಮ್ಗೆ. ಆಕ್ಚುಲಿ ಇದು ನಿಮ್ಗೆ ಫಿಸಿಕ್ಸ್ ಅಲ್ಲಿ ಇನ್ನೂ ಡೆಪ್ತ್ ಆಗಿ ಹೇಳ್ಕೊಡ್ತಾರೆ. ಫಿಸಿಕ್ಸ್ ಅಲ್ಲಿ ನಿಮ್ಗೆ MKS ಸಿಸ್ಟಮ್ ಅಲ್ಲಿ ಬರೀರಿ, CGS ಸಿಸ್ಟಮ್ ಅಲ್ಲಿ ಬರೀರಿ ಅಂತೆಲ್ಲ ಕೇಳ್ತಾರೆ. ಅವಾಗ ಐ ಶುಡ್ ಬಿ ನೋಯಿಂಗ್ MKS ಸಿಸ್ಟಮ್ ಅಂದ್ರೆ ಏನು, CGS ಸಿಸ್ಟಮ್ ಅಂದ್ರೆ ಏನು ಅಂತ. ಸೊ ಇಫ್ ಐ ಟೇಕ್ MKS ಸಿಸ್ಟಮ್ ಅಲ್ಲಿ, ಫಾರ್ ಎಕ್ಸಾಂಪಲ್, ಇಫ್ ಐ ವಾಂಟ್ ಟು ಡಿರೈವ್ ಯೂನಿಟ್ ಆಫ್ ಸ್ಪೀಡ್ ಯೂನಿಟ್ ನ ಡಿರೈವ್ ಮಾಡ್ಬೇಕು ಅಂದ್ರೆ, ವಾಟ್ ಯು ಮೀನ್ ಬೈ ಸ್ಪೀಡ್? ಏನು ಸ್ಪೀಡ್ ಅಂದ್ರೆ? ಫಾರ್ಮುಲಾ ಹೇಳಿ. ಸ್ಪೀಡ್ ಅಲ್ವಾ? ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್ ಅನ್ನ ಹಿಂಗ್ ಬರ್ಕೊತೀನಿ. ಡಿಸ್ಟೆನ್ಸ್ ಬೈ ಟೈಮ್ ಅಂತ. ಡಿಸ್ಟೆನ್ಸ್ ನ ಯಾವ್ದ್ರಲ್ಲಿ ಮೆಜರ್ ಮಾಡ್ತೀರಾ ಈಗ? ಮೀಟರ್ ಅಲ್ವಾ? ಮೀಟರ್. ಟೈಮ್ ತಲೆ ಕೆಡ್ಸ್ಕೊಳಂಗಿಲ್ಲ. ಟೈಮ್ ಸೆಕೆಂಡ್ ತಾನೆ. ಓಕೆ, ಈಗ ಮೀಟರ್ ಮತ್ತೆ ಸೆಕೆಂಡ್ ನಿಮ್ಗೆ ಯಾವ್ದ್ರಲ್ಲಿ ಕಾಣಿಸ್ತಿದೆ? MKS ಅಲ್ಲಿ ಕಾಣಿಸ್ತಿದೆ, CGS ಅಲ್ಲಿ ಕಾಣಿಸ್ತಿದೆಯಾ? ಈಗ ನಾನು ಇಫ್ ಐ ರೈಟ್ SI ಯೂನಿಟ್ ಆಫ್ ಸ್ಪೀಡ್ ಆಸ್ ಮೀಟರ್ ಪರ್ ಸೆಕೆಂಡ್ ಅಂತ ಬರೆದ್ರೆ ಯಾವ ಯೂನಿಟ್ ಅಲ್ಲಿ ಇದೆ ಇದು? ಓಕೆ, so in the same manner if I write that in the centimeter per second, ಇವಾಗ ಯಾವ ಯೂನಿಟ್ ಅಲ್ಲಿ ಬರುತ್ತೆ? CGS. So this is going to be in the CGS unit. Okay, so ಇದೇನ ಬರುತ್ತೆ ನಿಮಗೆ? CGS ಯೂನಿಟ್ ಆಗಿ ಬರುತ್ತೆ. Okay, is that clear now? Yes, sir. Okay, so ಅದೇ ರೀತಿ you can try for density also. So density ನ ನೀವು MKS ಮತ್ತೆ CGS ಯೂನಿಟ್ ಗೆ ಟ್ರೈ ಮಾಡಿ. ಮಾಡ್ಬಿಟ್ಟು ಹೇಳಿ ಏನಂತ. MKS. ಸರ್ MKS. ಯೂನಿಟ್ ಹೇಳಿ. ಯೂನಿಟ್ Mass by volume. ಮಾಸ್ ಬೈ ವಾಲ್ಯೂಮ್ ಅಲ್ವಾ? ಮಾಸ್ ಬೈ ವಾಲ್ಯೂಮ್ ಅಂದ್ರೆ ಮಾಸ್ ಏನ್ ತಗೊಂಡಿದ್ರೆ ಕೆಜಿನ? Yes, sir. ಮೀಟರ್ ವಾಲ್ಯೂಮ್ ಅಂದ್ರೆ ಮೀಟರ್ ಕ್ಯೂಬ್ ಅಲ್ವಾ? Meter. Yes, sir. ಇದು MKS ಯೂನಿಟಾ? Yes, sir. ಈಗ CGS ಗೆ ನಾನು ಕೆಜಿ ಹಾಕ್ಬೇಕು, ಏನ್ ಹಾಕ್ಬೇಕು? ಅಲ್ವಾ? ಗ್ರಾಮ್ ಪರ್ CM ಕ್ಯೂಬ್ ಹಾಕ್ಬೇಕಾ? Yes, sir. ಇದು CGS ಆಗುತ್ತಾ? Yes, sir. ಅಷ್ಟೇ. ಸೊ ಇವಾಗ ನಿಮ್ಗೆ ಗೊತ್ತಾಯ್ತಾ MKS CGS ಹೇಗೆ ಫೈಂಡ್ ಔಟ್ ಮಾಡ್ಕೊಳ್ಳೋದು ಅಂತ? ನೋಡಿ ಇಲ್ಲಿ ನಿಮ್ಗೆ ಕೇಳ್ತಾರೆ. ಇವಾಗ ನಿಮ್ಗೆ ಕ್ವಶನ್ ಅಲ್ಲಿ ಬರುತ್ತೆ ಗ್ರಾಮ್ ಪರ್ CM ಕ್ಯೂಬ್ ಅಂಡ್ kg per meter cube which is the SI unit of density ಅಂತ ಕೇಳ್ತಾರೆ. ಯಾವ್ದು SI unit density? kg per meter cube. Yes, correct. ನೀವು kg per meter cube ನ ಬಿಟ್ಬಿಟ್ಟು ಗ್ರಾಮ್ ಪರ್ ಸೆಂಟಿಮೀಟರ್ ಅವ್ರನ್ನ SI ಯೂನಿಟ್ ಅಂತ ಹೇಳಿದ್ರೆ ತಪ್ಪು. ಇದು ನೋಡಿ kg per meter cube is the SI unit. ಅರ್ಥ ಆಗ್ತಿದ್ಯಾ? ಇದೆಲ್ಲ ಡಿರೈವ್ ಮಾಡಕ್ ಕೇಳ್ತಾರೆ ನಿಮ್ಗೆ. ಎಸ್ಪೆಷಲಿ ಇದು ಮ್ಯಾಕ್ಸಿಮಮ್ ಆಗಿ ನಿಮ್ಗೆ ಜಾಸ್ತಿ ಬರೋದು ಫಿಸಿಕ್ಸ್ ಅಲ್ಲಿ. ಬಟ್ ನಾನು ಈಗಲೇ ನಿಮ್ಗೆ ನಾಲೆಡ್ಜ್ ಇರ್ಲಿ ಅಂತ ಹೇಳ್ತಾ ಇದ್ದೀನಿ. ಇಸ್ ದಟ್ ಕ್ಲಿಯರ್? ಓಕೆ, ಸೊ ಅರ್ಥ ಆಗಿದೆ ಎಲ್ರಿಗೂ? ಇದ್ರಲ್ಲಿ ಯಾರಿಗಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಓಕೆ ಓಕೆ, ಗುಡ್. Okay, so then we'll move further. So in next ಏನಿದೆ ನಾವು ಅದನ್ನ ಮಾಡ್ಕೊಂಡು ಹೋಗೋಣ. Okay, so ಈಗ ನೋಡಿ 7 ಬೇಸ್ ಯೂನಿಟ್ಸ್ ಅಂತ ನಾನು ಹೇಳಿದ್ದೆ ನಿಮ್ಗೆ, ನೆನಪಿದೆ ಅಲ್ವಾ? ಸೊ 7 ಬೇಸ್ ಯೂನಿಟ್ಸ್ ಗಳು ಯಾವ್ದೆಲ್ಲ ಅನ್ನೋದಾದ್ರೆ ಇಲ್ಲಿ ನೋಡಿ, ಬೇಸ್ ಫಿಸಿಕಲ್ ಕ್ವಾಂಟಿಟೀಸ್ ಅಂಡ್ ದೇರ್ ಯೂನಿಟ್ಸ್. 7 ಬೇಸ್ ಇದಾವೆ. ಯಾವ್ದ್ಯಾವ್ದು? length, mass, time, electric current, thermodynamic temperature, amount of substance and luminous intensity. ಇದನ್ನ ನೀವು ಕಲ್ತ್ಕೊಂಡ್ಬಿಡ್ಬೇಕು.
ನಿಮ್ಗೆ ಇದು 7 ಬೇಸಿಕ್ ಯೂನಿಟ್ ಬಂದ್ಬಿಡ್ಬೇಕು. ನಾನು ಯಾವುದೇ ಒಂದು ಯೂನಿಟ್ ಕೇಳಿದ್ರು ವಿತ್ ಸಿಂಬಲ್ ನೀವು ಬರೆಯಕ್ ರೆಡಿ ಆಗಿರ್ಬೇಕು. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಇದನ್ನ ಯಾವ್ದನ್ನು ಬಿಟ್ರು ಇದನ್ನ ಬಿಡಂಗಿಲ್ಲ, ಇದನ್ನ ಕಲಿಲೇಬೇಕು. ಇಟ್ ಇಸ್ ವೆರಿ ಮ್ಯಾಂಡೇಟರಿ. ನಿಮ್ಗೆ ಇದು ಫಿಸಿಕ್ಸ್ಗೂ ಬೇಕು, ಕೆಮಿಸ್ಟ್ರಿಗೂ ಬೇಕು. ಅರ್ಥ ಆಗ್ತಿದ್ಯಾ? ಕಲ್ತ್ಕೋಬೇಕು. ಲೆಂತ್ ಈಗ ನೋಡಿ ಎಲ್ಲಾನು ನಾನು ಇಲ್ಲಿ ಬರ್ದಿರೋದು MKS ಅಲ್ಲಿ ಬರ್ದಿದ್ದೀನ, CGS ಅಲ್ಲಿ ಬರ್ದಿದ್ದೀನ? MKS. ಯಾಕೆ ಹೇಳಿ, ಇಲ್ಲಿ ಏನಿದೆ ನೋಡಿ, SI ಯೂನಿಟ್ ಅಂತ ಇದೆ. ಅದಕ್ಕೆ ನೀವು ನೆನ್ಪಿಟ್ಕೊಬೇಕು. ನೀವು CGS ನ ತಲೆ ಕೆಡ್ಸ್ಕೊಳ್ಳೋದು ಬೇಡ ಜಾಸ್ತಿ. ನೀವು ತಲೆ ಕೆಡ್ಸ್ಕೊಬೇಕಾಗಿರೋದು ಜಾಸ್ತಿ ಯಾವ್ದ್ರ ಬಗ್ಗೆ? MKS is very important. ಓಕೆ, ಸೊ ಅದನ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ MKS ನ ಫಾಲೋ ಮಾಡ್ಬೇಕು. CGS ಎಲ್ಲ ಓಲ್ಡ್ ಯೂನಿಟ್ ಆಗೋಯ್ತು. ಬಟ್ ಆದ್ರೂ ನಿಮ್ಗೆ ಐಡಿಯಾ ಇರಬೇಕು, ಯಾಕಂದ್ರೆ ಹೇಳಕ್ಕಾಗಲ್ಲ ಯಾವ ಎಕ್ಸಾಮ್ ಅಲ್ಲಿ ಆ ತರ ಏನ್ ಕ್ವಶನ್ ಬರುತ್ತೆ ಅಂತ. ಸೊ ಯು ಶುಡ್ ಬಿ ಹ್ಯಾವಿಂಗ್ ಬೋತ್ ಐಡಿಯಾ, ಬಟ್ ಗಿವ್ ದ ಪ್ರಿಫರೆನ್ಸ್ ಟು MKS ನೋಡಿ, ಅಂದ್ರೆ SI ಯೂನಿಟ್. ಓಕೆ, ಸೊ ಇಲ್ಲಿ ನಾನು ಲೆಂತ್ ತಗೊಂಡ್ರೆ, ಸೊ ಲೆಂತ್ ಏನಿದೆ? ಮೀಟರ್. ಓಕೆ, ಸೊ ಅದನ್ನ ನಾವು ಎಮ್ ಇಂದ ಮೆನ್ಷನ್ ಮಾಡ್ತೀವಿ. ಮಾಸ್ ಗೊತ್ತಿದೆ, ಕಿಲೋಗ್ರಾಮ್, ಟೈಮ್, ಟೆಂಪರೇಚರ್, ಸೆಕೆಂಡ್. ಎಲೆಕ್ಟ್ರಿಕ್ ಕರೆಂಟ್ ಅಂತ ಬಂದಾಗ ಅದನ್ನ ಯಾವ್ದ್ರ ಕ್ಯಾಪಿಟಲ್ ಐ, ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಅದ್ರದ್ದು SI ಯೂನಿಟ್ ಏನಿರ್ತದೆ? ಆಂಪಿಯರ್. ಓಕೆ, ಇಲ್ಲಿ ನೋಡಿ ಲೆಂತ್ದು ಸಿಂಬಲ್ ಎಲ್ಲೋ, SI ಯೂನಿಟ್ ಅಲ್ಲ ಇದು ಸಿಂಬಲ್, ನೆನ್ಪಿಟ್ಕೋಬೇಕು. ಡಿಫರೆನ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಲೆಂತ್ದು ಸಿಂಬಲ್ ಎಲ್ಲೋ, ಬಟ್ SI ಯೂನಿಟ್ ಸಿಂಬಲ್ ಏನಾಗುತ್ತೆ ಇಲ್ಲಿ? M. ಸೊ ಈ ತರ ಸಿಂಬಲ್ ಆಫ್ ದ ಕ್ವಾಂಟಿಟಿ ಇಸ್ ಡಿಫರೆಂಟ್ ಅಂಡ್ ಸಿಂಬಲ್ ಆಫ್ ದ SI ಯೂನಿಟ್ ಇಸ್ ಡಿಫರೆಂಟ್. ಓಕೆ, ಸೊ ಅದನ್ನು ಕೂಡ ಡಿಫ್ರೆನ್ಶಿಯೇಷನ್ ಮಾಡ್ಕೊಂಡು ನೆನ್ಪಿಟ್ಕೋಬೇಕು ಅದನ್ನು. ಸೊ ಮಾಸ್ಗೆ M ತಗೊಂತೀವಿ ನೋಡಿ, ಅದರಲ್ಲೂ ಸ್ಮಾಲ್ m, ನೀವು ಬಿಗ್ M ಬರ್ದೋಯ್ತು. ಸ್ಮಾಲ್ m. ಟೈಮ್ T, ಎಲೆಕ್ಟ್ರಿಕ್ ಕರೆಂಟ್ ಗೆ I, ಆಂಪಿಯರ್ ಅಂತ ಕರಿತೀವಿ. ಥರ್ಮೋಡೈನಾಮಿಕ್ ಟೆಂಪರೇಚರ್ ಅಂತ ತಗೋಬಹುದು. ಜಸ್ಟ್ ಟೆಂಪರೇಚರ್. ಟೆಂಪರೇಚರ್ ನಾವು ಕೆಲ್ವಿನ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಯಾವಾಗ? SI ಯೂನಿಟ್. ಸರ್ ನಮ್ಮ ಹಾಸ್ಪಿಟಲ್ ಅಲ್ಲಿಗೆಲ್ಲ ಹೋದಾಗ ನನಗೆ ಟೆಂಪರೇಚರ್ ನ ಸೆಲ್ಸಿಯಸ್ ಅಲ್ಲಿ ಹೇಳ್ತಿದ್ರು ಅಂತ ಹೇಳ್ಬೋದು ನೀವು, ಬಟ್ ಅದು ತಪ್ಪಲ್ಲ. ಬಟ್ ನಾವಿಲ್ಲಿ SI ಯೂನಿಟ್ ಅಂತ ಬಂದಾಗ ನಾವ್ ಯಾವ್ದನ್ನ ಕನ್ಸಿಡರ್ ಮಾಡ್ಬೇಕು? ಕೆಲ್ವಿನ್ ಕನ್ಸಿಡರ್ ಮಾಡ್ಬೇಕು. ಓಕೆ, ಸೊ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತ ಬಂದಾಗ N. ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಯಾವ್ದು ಇಂಡಿಕೇಟ್ ಮಾಡ್ತೀವಿ? N. ದಟ್ ಇಸ್ ವಾಟ್? ಮೋಲ್. ಮೋಲ್ ನ MOL ಅಂತ ಇಂಡಿಕೇಟ್ ಮಾಡಿ. MOL ಬರ್ದ್ಬಿಡ್ಬೇಡಿ, ಈ ಬರ್ದ್ಬಿಡ್ಬೇಡಿ, ಆಮೇಲೆ ಒಂದೇ ಒಂದ್ ಇಲ್ವಲ್ಲ ಅಂತ. MOL ಗೆ ನಿಲ್ಲಿಸ್ಬೇಕು. ಓಕೆ, ಈ ಕಂಪ್ಲೀಟ್ ಆಗಿ ಏನು ಈ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ ಅಥವಾ ಏನ್ ಮೋಲ್ ಇದೆ, ಈ ಕಾನ್ಸೆಪ್ಟ್ ಇದೆಯಲ್ಲ, ಇದೇ ಕಾನ್ಸೆಪ್ಟ್ ನಿಮ್ಗೆ ಈ ಚಾಪ್ಟರ್ ಅಲ್ಲಿ ತುಂಬಾ ಮೇಜರ್ ಆಗಿರುವಂತದ್ದು. ಇಟ್ ಹ್ಯಾಸ್ ಮೋರ್ ವ್ಯಾಲ್ಯೂ ಇನ್ ದಿಸ್ ಚಾಪ್ಟರ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಇದ್ರ ಬಗ್ಗೆ ನಾವು ಇನ್ ಡೆಪ್ತ್ ಆಗಿ ವಿಲ್ ಸ್ಟಡಿ ಇಟ್ ಲೇಟರ್. ಅದೇ ರೀತಿ ಬಂದ್ರೆ ಲುಮಿನಸ್ ಇಂಟೆನ್ಸಿಟಿ ಅಂದ್ರೆ ಒಂದು ಲೈಟ್ ಇಂಟೆನ್ಸಿಟಿ. ಬಲ್ಬ್ ಆನ್ ಮಾಡ್ತಿರಲ್ವಾ, ಬಲ್ಬ್ ಇಂಟೆನ್ಸಿಟಿ ಎಷ್ಟಿದೆ, ಎಲ್ಲಿ ತನಕ ಪವರ್ ಹೋಗುತ್ತೆ, ಎಷ್ಟು ಏರಿಯಾ ಅದು ಕವರ್ ಮಾಡ್ಬೋದು. ಸೊ ಅದೆಲ್ಲ ಲುಮಿನಸ್ ಇಂಟೆನ್ಸಿಟಿ ಅಂತ ಬರುತ್ತೆ. ಸೊ ಅದು ಕ್ಯಾಂಡೆಲ್ಲಾ, ಅದನ್ನ ಯಾವ್ದ್ರಿಂದ SI ಯೂನಿಟ್ ಅದ್ರದ್ದು? ಕ್ಯಾಂಡೆಲ್ಲಾ, CD ಅಂತ ಕರೀತೀವಿ. ಇಸ್ ದಟ್ ಕ್ಲಿಯರ್? ಇದಿಷ್ಟು ನಮ್ಗೆ 7 ಬೇಸ್ ಯೂನಿಟ್ಸ್ ಗಳು ನಾವು ನೆನ್ಪಿಟ್ಕೊಳ್ಳೇಬೇಕಾಗಿರುವಂತದ್ದು. ಓಕೆ, ಸೊ ಈಗ ನಾವು ಯೂನಿಟ್ ಗಳಿಗೂ ಒಂದೊಂದು ಡೆಫಿನೇಷನ್ ಗಳನ್ನ ಇಟ್ಕೊಂಡಿದೀವಿ. ಲೆಂತ್ ಹಾಕೋದು, ಮಾಸ್ ಹಾಕೋದು, ಏನ್ 7 ಬೇಸಿಕ್ ಯೂನಿಟ್ಸ್ ಇತ್ತು, ಅದನ್ನ ಒಂದು ಸರ್ಟೆನ್ ಐಡಿಯಾ ಬೇಸಿಸ್ ಮೇಲೆ. ಈಗ ಫಾರ್ ಎಕ್ಸಾಂಪಲ್ ಲೆಂತ್ ಅಂತ ತಗೊಂಡ್ರೆ, ಲೆಂತ್ ನಾವು ಹ್ಯಾಂಗ್ ಮೆಜರ್ ಮಾಡ್ತಿದೀವಿ ಅಂದ್ರೆ, ಲೈಟ್ ಟ್ರಾವೆಲ್ಡ್ ಇನ್ ವ್ಯಾಕ್ಯೂಮ್ ಅಲ್ಲಿ ಲೈಟ್ ಟ್ರಾವೆಲ್ ಮಾಡುತ್ತೆ, ಅದನ್ನ ಲೆಂತ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನೀವು ನೋಡೋದು ನೋಡಿ, ಇಟ್ ಈಸ್ ಲೆಂತ್ ಹೇಗೆ ಡಿಫೈನ್ ಮಾಡಿದ್ದಾರೆ ನೋಡಿ. It is defined as the, you can see here, it is defined by fixing numerical value of the speed of light. Speed of value in vacuum alli ಎಷ್ಟು. Okay, so light ಒಂದು vacuum ಅಲ್ಲಿ ಟ್ರಾವೆಲ್ ಮಾಡ್ತದಲ್ಲ, ಆ ಲೆಂತ್ ನ, ಆ ಡೆಫಿನೇಷನ್ ಲೆಂತ್ ಗೆ ಅದನ್ನ ಡೆಫಿನೇಷನ್ ಅಂತ ಕೊಟ್ಟಿದ್ದಾರೆ. ಬಟ್ ಇದೆಲ್ಲ ನಿಮ್ಗೆ ಎಕ್ಸಾಮ್ ಕೇಳಲ್ಲ, ಇಟ್ಸ್ ನಾಟ್ ಇಂಪಾರ್ಟೆಂಟ್ ಆಸ್ ವೆಲ್, ಬಟ್ ಜಸ್ಟ್ ನಿಮ್ಮ ನಾಲೆಡ್ಜ್ ಗೆ ಹೇಳ್ತಾ ಇದ್ದೀನಿ. ಓಕೆ, ಅದೇ ರೀತಿ ಮಾಸ್ ಆಫ್ ಏನು, ಆ ಮಾಸ್ಗೆ ಏನ್ ಮಾಡ್ತಿದ್ರು? ಮಾಸ್ ಆಫ್ ಪ್ಲಾಟಿನಮ್ ಮತ್ತೆ ಇರಿಡಿಯಂ. ಪ್ಲಾಟಿನಮ್ ಮತ್ತೆ ಇರಿಡಿಯಂ ನ ಸಿಲಿಂಡರ್ ಗಳನ್ನ
ವೇ ಮಾಡಿಬಿಟ್ಟು ಅದ್ರದನ್ನ ಮಾರ್ಕ್ಸ್ಗಳನ್ನ ಇದಕ್ಕೆ ಡೆಫಿನೇಷನ್ ಆಗಿ ಕೊಟ್ಕೊಂತ ಹೋಗ್ತಾರೆ. ಸೊ ಈ ತರ ವಿ ಹ್ಯಾವ್ ಡಿಫ್ರೆಂಟ್ ಡೆಫಿನೇಷನ್ಸ್. ಸೊ ಯು ನೀಡ್ ಟು ವರಿ ಅಬೌಟ್ ದಿಸ್. ಇದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ. ಸೊ ಇದೇನು ಜಾಸ್ತಿ ಕೇಳಲ್ಲ, ಬಟ್ ನಿಮ್ಮ ನಾಲೆಡ್ಜ್ಗೆ ಇರಲಿ ಅಷ್ಟೇ. ಸೊ ಇದು ನಿಮ್ಗೆ NCERT ಟೆಕ್ಸ್ಟ್ ಬುಕ್ ಅಲ್ಲೇ ಸಿಗುತ್ತೆ. ಸೊ ದೇರ್ ಯು ಕ್ಯಾನ್ ಗೋ ವಿತ್ ರಿಸ್ಪೆಕ್ಟ್ ಟು. Okay. So next, before I start up with the prefix, okay, so what the video is all about was ಹೇಗೆ ನಮಗೆ ಈ ಸಿಸ್ಟಮ್ ಆಫ್ ಅಥವಾ ಈ SI ಯೂನಿಟ್ ಅನ್ನೋ ಒಂದು ಏನಿದೆ, ಸೊ ಅದು ಹೇಗೆ ನಮಗೆ ನಡೆದು ಬಂದಿದೆ ಫ್ರಮ್ ದ ಬಿಗಿನಿಂಗ್ ಟು ಅಪ್ ಟು ನಾವು ಅನ್ನೋದನ್ನ ಬಗ್ಗೆ ಒಂದು ವಿಡಿಯೋ ಇತ್ತು. ಸೊ ದಟ್ ಈಸ್ ಅಬೌಟ್ ದ್ಯಾಟ್.
Ah. We'll have one more video related to the physical quantities what we have seen. Okay, so this will help you a lot. All the quantities that can be measured are called physical quantities, like mass, length, time and temperature. But what is a physical quantity? If a quantity possesses these two properties, then it is a physical quantity. Its numerical magnitude and the unit in which it is measured. If we say that the height of a student is 165 centimeters, then it is representing both the properties of a physical quantity, i.e. 165 is the numerical magnitude, while centimeters is the unit in which the height is measured. Remember, if we only state height as 165, then it is not a physical quantity, since it does not tell us about the unit in which it is measured. So it is a must for physical quantity to have unit. Physical quantities are divided into two categories: base quantities. Base quantities form the base or foundation of other physical quantities. In other words, the quantities are the basis with which derived quantities are expressed. These quantities are length, mass, time, temperature, intensity of light, electric current, and the amount of a substance. Derived quantities. Derived quantities, therefore, are those which are expressed in terms of base quantities. These quantities include area, volume, velocity, acceleration, force, pressure, momentum, electric charge, electric induction, etc. Before talking about the units which are associated with base and derived quantities, we need to know about the universally adopted system of units for physical quantities. This is to be noted that measuring does not always involve counting. Like if we need milk, we need to understand what quantity of milk is required. Similarly, to describe the physical quantities, a standard is required with which the quantities could be compared and expressed. This standard in physics is known as a unit. By that time, it was crucial so that the knowledge and findings with the advancement of fields could be shared universally by adopting some known standards. In this context, during the 11th General Conference on Weights and Measures held in Paris in 1960, a universal international system of units was accepted. This system is commonly referred to as SI, System International. Now, coming back to the base and derived quantities, we have understood about these quantities. Now, we will have a look at the units in which these are measured. Base units. The units used to measure base quantities are called base units. We now know that base quantities are 7 in number. But in what units these quantities are measured? Well, length quantity is measured in meter. Time is measured in second. Mass in kilogram. Electric current in ampere, temperature in Kelvin, amount of substance in mole, and intensity of light in candela. Derived units. The units used to measure derived quantities are called derived units. They are defined in terms of base units, in one or more base unit with each other. For example, the unit for area is square meter, and for volume is cubic meter, which are based on the unit of length. Some derived units and their symbols are as follows. Velocity, which is measured in meter per second. Acceleration, measured in meter per second squared. Force, in meter kilogram per second squared, or termed as Newton. Pressure, in Pascal, or kilogram per meter second squared. Momentum, in meter kilogram per second. Charge, in Coulomb or ampere second, and magnetic flux density, in Tesla, or kilogram per second squared ampere. Let's take a deeper look into these. How can we measure quantities, like lengths, with proper accuracy? There are several ways. Meter rule. It is used to measure the length or distance between any 2 points.
As the name indicates, it is 1 meter in length, which, by convention, divided into 100 centimeters. Each centimeter consists of 10 small divisions known as millimeter. Thus, the smallest reading that a meter rule can give is 1 millimeter, also known as its least count. To have accurate measurements using a meter rule, we must keep our eyes directly above the reading points. Measuring tape. It is used by carpenters and builders to measure a greater length, usually in meter, centimeter and inches. This means 1 centimeter is the least count of measuring tape. The same as in meter rule, to measure accurately using a measuring tape, we must keep our eyes directly above the reading point. Vernier caliper. To obtain an accuracy of more than 1 millimeter in our measurements, we use a vernier caliper. It has a main scale and a vernier scale, parts of vernier caliper located on its jaw. A vernier scale has 10 divisions on it, and each division equals 0.9 millimeters. Thus, the difference of 1 main scale division and 1 vernier scale division equals 0.1 millimeter and is taken as its least count. To gain accurate measurement, we need to find the zero error of the instrument if present. This will help to achieve accurate reading by adding or subtracting the zero error value from the. So this is about the vernier calipers. This vernier calipers experiment you have in your physics. So once you start your physics laboratory, so in that they will explain you all about this vernier calipers, how to use and how to get to know the error and everything. So this is completely related to physics, but it will also help us to measure the length of small substances that we have. Okay. So ಇವತ್ತು ಮಾಡಿದ ಎಲ್ರಿಗೂ ಅರ್ಥ